ಕ್ವೀನ್ಸ್ ಪ್ರೀಮಿಯರ್ ಲೀಗ್ 2.0 ಸ್ಟಾರ್ಟ್ ಆಗಿ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ. 4ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಕ್ರಿಕೆಟ್ ಮ್ಯಾಚ್ಗಳು ಮಾತ್ರ ಯಾವ ಒಂದು CSK RCB ಮ್ಯಾಚ್ಗೂ ಕಮ್ಮಿ ಇಲ್ಲ. ಆ ತರ ಒಂದು ಎಂಟರ್ಟೈನ್ಮೆಂಟ್ ಆಗಿತ್ತು. ಸೊ ಮ್ಯಾಚ್ ಅಲ್ಲಿ ಪ್ಲೇಯರ್ಸ್ ಆಡ್ತಾ ಇದ್ರೆ ಇವಾಗ ಅದಕ್ಕೆ ಅಂಪೈರ್ಗಳು ಬೇಕೇ ಬೇಕಲ್ವಾ. ಸೊ ಹೌದು, ನನ್ನ ಜೊತೆ ಒಬ್ರು ಅಂಪೈರ್ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಗ್ತೀನಿ. ಆಲ್ಮೋಸ್ಟ್ ಇವ್ರನ್ನ ನೋಡಿರ್ತೀರಾ ನೀವು ಎಲ್ಲ ಕ್ರಿಕೆಟ್ ಮ್ಯಾಚ್ ಅಲ್ಲಿ. ಇವ್ರು ಒಂಥರ ಫೇಮಸ್ ಅಂಪೈರು. ಸ್ಪೆಷಲ್ ಆಗಿ ಇವರು ಒಂದು ಸೆಲೆಬ್ರೇಷನ್ ಫೀಲ್ಡ್ ಅಲ್ಲಿ ಇರುತ್ತೆ, ನೀವು ನೋಡಿರ್ತೀರಾ. ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಓ ಸೂಪರ್. ನಿಮ್ಮನ್ನ ಆಲ್ಮೋಸ್ಟ್ ಜನ ಎಲ್ಲ ನೋಡಿರ್ತಾರೆ, ಯಾಕೆಂತಂದ್ರೆ ನಿಮ್ದು ಆಲ್ಮೋಸ್ಟ್ ಎಲ್ಲ ಒಂದು ಕ್ರಿಕೆಟ್ ಅಲ್ಲಿ ಅಂಪೈರ್ ಆಗಿ ಮಾಡ್ತಾ ಇರ್ತೀರಾ. ಆಮೇಲೆ ನಿಮ್ದು ಒಂದು ಸೆಲೆಬ್ರೇಷನ್ ಔಟ್ ಆಗಿರ್ಬೋದು, 4, 6 ನಿಮ್ದು ಕೊಡೋದೇ ಬೇರೆ ತರ ಇರುತ್ತೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? QPL ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? QPL ಫಸ್ಟ್ ಇಯರ್ ಅಂತೂ ತುಂಬಾ ಎಂಜಾಯ್ ಮಾಡಿದ್ದೆ. ಅದೇ ಜೋಶಲ್ಲಿ. ಮತ್ತೆ ಈ ಸತಿ ಕ್ರಿಕೆಟ್ ಮಾತ್ರ ಇತ್ತು ಕಳೆದ ವರ್ಷ, ಬಹಳ ಚೆನ್ನಾಗಿತ್ತು. ಈಗ ಅದ್ರ ಜೊತೆಗೆ ಆಡ್ ಆನ್ಸ್ ಆಗಿದೆ ಗೇಮ್ಸ್, ಮತ್ತೆ ಹೊಸ ಮುಖಗಳು, ತುಂಬಾ ಹೊಸ ಮುಖಗಳು ಬಂದಿದ್ದಾರೆ. ಇನ್ನು ಜೋಶ್ ಕಾಣ್ತಾ ಇದೆ. ಇದು 1 ವಾರದ ಮಟ್ಟಿಗೆ ನಡೀತಾ ಇದೆ. ಸೊ ಇವಾಗ ನೀವೇನಂತಂದ್ರೆ ಆಲ್ಮೋಸ್ಟ್ ಎಲ್ಲ ಅಂಪೈರಿಂಗ್ ಮಾಡಿರೋದು ಹೆಂಗೆ ಅಂತಂದ್ರೆ, ಇಲ್ಲ ಬಾಯ್ಸಿಗೆ ಮಾಡಿರ್ತಾರ, ಇಲ್ಲ ಬಾಯ್ಸ್ ಗರ್ಲ್ಸ್ ಮಿಕ್ಸ್ ಇರೋ ಸ್ಪೋರ್ಟ್ಸ್ ಅಲ್ಲಿ ಮಾಡಿರ್ತಾರ. ಇದು ಪರ್ಟಿಕ್ಯುಲರ್ ಆಗಿ ವುಮೆನ್ಸ್ ಆಗಿ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಸೆಲೆಬ್ರಿಟೀಸ್, ಮಾಡೆಲ್ಸ್, ಆಕ್ಟರ್ಸ್ ಎಲ್ಲ ಇದ್ದಾರೆ. ಸೊ ನಿಮ್ಗೆ ಎಷ್ಟು ಸ್ಪೆಷಲ್ ಅನ್ಸುತ್ತೆ ಈ ಒಂದು ಇವೆಂಟ್? ತುಂಬಾ ಮ್ಯಾಚಸ್ ನಾನು ಮಾಡಿದ್ದೀನಿ, ವುಮೆನ್ಸ್ ಮ್ಯಾಚಸ್ ಮಾಡಿದೀವಿ ಪ್ರೊಫೆಷನಲ್ ಕ್ರಿಕೆಟರ್ಸ್ಗೂ. ಆದ್ರೆ ಇದು ಹೆಂಗಂದ್ರೆ ಸ್ವಲ್ಪ ಸೆಲೆಬ್ರಿಟೀಸ್ ಆಗಿರೋದ್ರಿಂದ ಸ್ವಲ್ಪ ನಾವು ಲೀನಿಯರ್ ಆಗಿರ್ತೀವಿ. ಆ ಗೇಮ್ ಸ್ವಲ್ಪ ಫನ್ ಆಗಿರುತ್ತೆ, ಎಂಜಾಯ್ ಮಾಡ್ತಾ ಇದೀವಿ. ನೀವು ನೋಡಿದ ಪ್ರಕಾರ ಇಲ್ಲಿವರೆಗೂ ಒಂಥರ ಆಲ್ಮೋಸ್ಟ್ ಎಲ್ಲ ನಿಮ್ಗೆ ಗೊತ್ತಿರುತ್ತೆ, ಯಾಕೆಂದ್ರೆ ನೀವು ಅಂಪೈರ್ ಆಗಿದ್ರೆ ಯಾವ ಟೀಮ್ ಏನು ಅಂತ. ಇಲ್ಲಿವರೆಗೂ ಮ್ಯಾಚ್ ಆಡಿರೋದ್ರಲ್ಲಿ ಯಾವ ಟೀಮ್ ನಿಮ್ಗೆ ಒಂದು ಸ್ವಲ್ಪ ಸ್ಟ್ರಾಂಗ್ ಅಂತ ಅನಿಸ್ತು? ಇಲ್ಲ, ಏನಂದ್ರೆ ಈ ಸತಿ ಒಂದು ಆರ್ಗನೈಸ್ ಕಮಿಟಿನಿಂದನೇ ಬೆಸ್ಟ್ ಪ್ಲೇಯರ್ಸ್ ಏನಿರ್ತಾರೆ ಲಾಸ್ಟ್ ಇಯರ್ ಪರ್ಫಾರ್ಮ್ ಮಾಡಿದ್ರು ಸ್ಟಾರ್ ಪ್ಲೇಯರ್ಸ್ಗೆ, ಅವ್ರಿಗೆ ಸ್ವಲ್ಪ ಮುಂದೆ ಹೋಗಕ್ಕೆ ಒಂದು ಅವಕಾಶ ಸಿಗ್ತಾ ಇಲ್ಲ. 2 ಓವರ್ ಆದ್ಮೇಲೆ ಅವ್ರು ಬ್ಯಾಟಿಂಗ್ ಬರಬೇಕು. ಒಂದು ಸ್ಟ್ರಾಟಜಿಕ್ ಮೂವ್ ಇದೆ, ಅದು ಹೇಳಕ್ಕಾಗಲ್ಲ ಯಾರಿಗೆ ವರ್ಕ್ ಆಗುತ್ತೆ ಅಂತ. ಲಾಸ್ಟ್ ಇಯರ್ ನಾವು ನೋಡಿದ್ವಿ, ಅದ್ಭುತವಾದಂತ ಮ್ಯಾಚ್, ಸೆಮಿಫೈನಲ್ ಗೆಲ್ಲಕ್ಕೆ ಆಗದಂತ ಒಂದು ಸನ್ನಿವೇಶಗಳಿತ್ತು. ಆ ಟೈಮಲ್ಲಿ ಕೂಡ ಮ್ಯಾಚ್ ಅನ್ನ ಗೆದ್ದಂತ ನಿದರ್ಶನಗಳಿತ್ತು. ಆ ರೀತಿಯ ಒಂದು ಪ್ಲೇಯರ್ಸ್ ಗಳು ಇನ್ನೂ ಕೂಡ ಇದ್ದಾರೆ. ಅವ್ರಿಗೆ ಇನ್ನೂ ಅವಕಾಶಗಳು ಸಿಗುತ್ತೆ. ನೀವು ಇನ್ನೂ ನೋಡ್ಬೋದು, ಒಳ್ಳೊಳ್ಳೆ ಬ್ಯಾಟ್ಸ್ಮನ್ಸ್ ವೇಟ್ ಮಾಡ್ತಾ ಇದ್ದಾರೆ ಅವ್ರ ಚಾನ್ಸ್ಗೋಸ್ಕರ. 1-2 ಅರ್ಲಿ ವಿಕೆಟ್ಸ್ ಏನಾದ್ರು ಬಿದ್ರೆ ಆ ಒಳ್ಳೆ ಬ್ಯಾಟ್ಸ್ಮನ್ಸ್ ಗಳು ಬಂದು ಆಡೋದು, ಒಂದು ಸ್ಫೋಟಕ ಬ್ಯಾಟಿಂಗ್ ನಿರೀಕ್ಷೆಯಲ್ಲಿ ನಾನು ಇದ್ದೀನಿ. ಸೊ ಇವಾಗ ಆರ್ಗನೈಸೇಷನ್ ಒಂದು ಸ್ವಲ್ಪ ರೂಲ್ಸ್ ತಂದಿರೋದ್ರಿಂದ ಕೆಲವರಿಗೆ ಹೆಲ್ಪ್ ಆಗ್ಬೋದು, ಕೆಲವರಿಗೆ ಹೆಲ್ಪ್ ಆಗದೆ ಇರ್ಬೋದು ಅಂತ ಹೇಳ್ತಾ ಇದ್ದೀರಾ. ಸೊ ಏನ್ ಹೇಳ್ತೀರಾ ಒಟ್ಟಾರೆ QPL ಇವೆಂಟ್ ಬಗ್ಗೆ ಏನ್ ಹೇಳ್ತೀರಾ? ಬಹಳಷ್ಟು ಒಂದು ದೊಡ್ಡ ಎಫರ್ಟ್ ನೊಂದಿಗೆ ಸತತವಾಗಿ ಆಲ್ಮೋಸ್ಟ್ ಒಂದು 8-10 ತಿಂಗಳಿಂದ ಇದರ ಹಿಂದೆ ಬಿದ್ದು ಮಹೇಶ್ ಅವರು, ಪ್ರಭು ಶೆಟ್ಟಿ ಹಾಗೆ ಅವರ ತಂಡ ಬಹಳಷ್ಟು ಒಂದು ಯಶಸ್ವಿಯಾಗಿ ಮುನ್ನುಗ್ಗುತ್ತಿದೆ. ಈ ಸತಿ ಬಹಳ ಇದರ ಹಿಂದ್ಗಡೆ ಕೂಡ ಬಹಳಷ್ಟು ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಹಳ ಯಶಸ್ವಿಯಾಗಿ ಮುಂದುವರಿತಾ ಇದೆ. ಇನ್ನು ಕೂಡ 3ಯಲ್ಲೂ ಕೂಡ ಇನ್ನು ನಾವು ಆಕರ್ಷಣಾ ಸ್ಪೋರ್ಟ್ಸ್ ಗಳನ್ನ ನೋಡ್ಬೋದು. ಇನ್ನು ಮೇ ಬಿ ಇದು ಹಿಂಗೆ ಸಾಕ್ತಾ ಇದ್ರೆ ಪ್ರೊಫೆಷನಲ್ ಕ್ರಿಕೆಟ್ ಕಡೆ ಮುಖ ಮಾಡುವ, ಸ್ಪೋರ್ಟ್ಸ್ ಕಡೆ ಮುಖ ಮಾಡುವ ಸಾಧ್ಯತೆ ಕೂಡ ಇದೆ. ಆಕ್ಟಿಂಗ್ ಕಡೆ ಕಡಿಮೆ ಮಾಡಿ ಸ್ವಲ್ಪ ಪ್ರೊಫೆಷನಲ್ ಗೇಮ್ ಕಡೆ ಫೋಕಸ್ ಮಾಡೋ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಇಲ್ಲಿವರೆಗೂ ಎಷ್ಟು ಮ್ಯಾಚ್ ಆಗಿದೆ? ಸೊ ಮ್ಯಾಚ್ ಇನ್ನೇನಾದ್ರು ಕಂಟಿನ್ಯೂ ಆಗುತ್ತಾ, ಅಥವಾ ಲೇಟ್ ಆಗುತ್ತಾ, ನೈಟ್ ಆಗುತ್ತಾ, ಅಥವಾ ನಾಳೆಗೂ ಕಂಟಿನ್ಯೂ ಆಗ್ಬೋದಾ ಅಂತ? ನಾಳೆ ಇದೆ. ಇವತ್ತು ನಮ್ದು ಈಗ 5 ಮ್ಯಾಚ್ ಆಗಿದೆ. 6ನೇ ಮ್ಯಾಚ್ ಈಗ ಪ್ರಾರಂಭ ಆಗಿದೆ. 10 ಮ್ಯಾಚ್ ಮುಗಿಸಲು ನಾಳೆ ಒಂದು 10 ಮ್ಯಾಚ್, ಮತ್ತೆ ಶನಿವಾರ 2 ಸೆಮಿಫೈನಲ್, ಫೈನಲ್ ಮ್ಯಾಚ್ ಅನ್ನ ಇಟ್ಕೊಂಡಿದೀವಿ. QPL ನೋಡೋರಿಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ರೆ, ಒಬ್ರು ಅಂಪೈರ್ ಆಗಿ ನಿಮ್ಮ ಟೈಮ್ ಅನ್ನು ಕೊಟ್ಬಿಟ್ಟು ನಾವು ಮಾಹಿತಿ ಕೊಟ್ಟಿದ್ರೆ. ಸೊ ನಿಮ್ಗೆ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.